2021 ಕೊನೆಯ 2 ಮಾರ್ಕೆಟ್ ದಿನಗಳನ್ನು ಗಮನಿಸಿದ್ರೆ ಬಹಳ ಉತ್ಸುಕವಾಗಿತ್ತು. ಉತ್ತಮ ರೀತಿಯಲ್ಲಿ ರಿಟರ್ನ್ಸ್ ಸಹ ಬಂತು ಅಥವಾ ರಿಕವರಿ ಚೆನ್ನಾಗಿದೆ ಅನ್ನೋದನ್ನ ಗಮನಿಸಿದ್ದೀರಿ. 2022ರಲ್ಲಿ ಹೀಗೆ ಮುಂದುವರಿಯುತ್ತಾ ನಾನು ಯಾವ ತರ ಡಿಸಿಷನ್ಸ್ ಕೈಗೊಳ್ಳಬೇಕು, ಮಾರ್ಕೆಟ್ ಮೇಲೆ ಪ್ರಭಾವ ಬೀರಬಹುದಾದ ಪ್ರಮುಖ ಅಂಶಗಳು ಯಾವುವು? ಯಾಕೆಂದ್ರೆ ಕೇಂದ್ರ ಬಜೆಟ್ ಬರೋದಿದೆ. ಇತ್ತೀಚೆಗೆ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಕೈಗೊಳ್ಳಲಾಗಿದ್ದ ನಿರ್ಣಯಗಳ ಬಗ್ಗೆ ರಾಜ್ಯಗಳು ಅಪಸ್ವರ ಎತ್ತಿದ್ವು. ಅದರಲ್ಲಿ ಒಂದರಲ್ಲಿ ರೋಲ್ ಬ್ಯಾಕ್ ಮಾಡಲಾಯಿತು, ಇನ್ನೊಂದರಲ್ಲಿ ಹಾಗೆ ಮುಂದುವರಿಯಲಾಯಿತು. ಹೀಗೆ ಪಾಲಿಸಿಯ ಮೇಲೆ ಪ್ರಭಾವ ಬೀರಬಹುದಾದ ಕೆಲ ಅಂಶಗಳಿದ್ದಾವೆ. ಅದರ ಜೊತೆಗೆ ಬಹಳ ಸುದ್ದಿಯಾಗಿದ್ದು ಫಾರಿನ್ ಇನ್ವೆಸ್ಟರ್ಸ್ 2021ರ ಕೊನೆಯ 3 ತಿಂಗಳಲ್ಲಿ ಅವರು ಹೂಡಿಕೆ ಮಾಡಿದ್ದ ಹಣದಲ್ಲಿ ಬಹುಪಾಲನ್ನ ವಾಪಸ್ ಅವರು ವಿತ್ಡ್ರಾ ಮಾಡ್ಕೊಂಡ್ಬಿಟ್ರು, ಬೇರೆ ಕಡೆಗೆ ಅದನ್ನ ಡೈವರ್ಟ್ ಮಾಡಿದ್ರು. ಯಾಕಾಗಿ ಹೀಗೆಲ್ಲ ಆಯಿತು? 2022ರಲ್ಲಿ ಏನಾಗಬಹುದು? ಆ ಅಂಶಗಳ ಕುರಿತಾಗಿ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ದಯಮಾಡಿ ವಿಡಿಯೋ ಕಂಪ್ಲೀಟ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ಇತ್ತೀಚೆಗೆ ಒಂದು ಸರ್ವೆ ನಡೀತು. ಈ ಸರ್ವೆಯಲ್ಲಿ 23 ಫಂಡ್ ಮ್ಯಾನೇಜರ್ಸ್ ಭಾಗಿಯಾಗಿದ್ರು, ಅನಲಿಸ್ಟ್ಗಳು ಸಹ ಭಾಗಿಯಾಗಿದ್ರು. ಫಂಡ್ ಮ್ಯಾನೇಜರ್ಸ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸಹಸ್ರಾರು ಕೋಟಿಯನ್ನ ಮ್ಯಾನೇಜ್ ಮಾಡ್ತಾರೆ. ಟೆಕ್ನಿಕಲ್ ಚಾರ್ಟ್ಗಳನ್ನ, ಬೇರೆ ಬೇರೆ ರೀತಿಯಾದ ಅನಾಲಿಸಿಸ್ಗಳನ್ನ ಬಳಸಿಕೊಂಡು ಮಾರ್ಕೆಟ್ ಅನ್ನ ಸ್ಟಡಿ ಮಾಡ್ತಾರೆ. ಒಂದಲ್ಲ 10 ವಿಚಾರಗಳನ್ನ ಅವರು ಪರಿಗಣನೆಗೆ ತೆಗೆದುಕೊಳ್ತಾರೆ. ಅದೇ ಒಬ್ಬ ಸಾಮಾನ್ಯ ರಿಟೇಲ್ ಇನ್ವೆಸ್ಟರ್ ಏನ್ ತಾನೇ ಯೋಚನೆ ಮಾಡೋದಕ್ಕೆ ಸಾಧ್ಯ? ಆತ ಪೇಪರ್ನಲ್ಲಿ ಓದ್ತಾನೆ, ಇನ್ನೆಲ್ಲೋ ನ್ಯೂಸ್ನಲ್ಲಿ ಗಮನಿಸ್ತಾನೆ, ಇನ್ನೆಲ್ಲೋ ಡಿಸ್ಕಸ್ ಮಾಡ್ತಾನೆ, ಅಥವಾ ಅವನು ನೋಡಿದ ಪ್ರಾಡಕ್ಟ್ಗಳನ್ನ ಅರ್ಥೈಸಿಕೊಂಡು ಇನ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಫಂಡ್ ಮ್ಯಾನೇಜರ್ಸ್ ಹಾಗಲ್ಲ. ನಮ್ಮ ಹಣವನ್ನ ಇಂತಿಷ್ಟು % ಗ್ರೋತ್ ಮಾಡಿಸಿ ಕೊಡಬೇಕು ಅಂತ ಕೂಲಿ ಕೊಟ್ಟು ಜನ ಅವರಿಗೆ ಫಂಡ್ಸ್ ಅನ್ನ ಕೊಡ್ತಾರೆ. ಸೊ ಹೀಗಾಗಿ ಅವರ ಅನಾಲಿಸಿಸ್ ಇನ್ನೂ ಕರಾರುವಕ್ಕಾಗಿರುತ್ತೆ ಅನ್ನೋದು ಒಂದು ಪರ್ಸೆಪ್ಷನ್. ಸೊ 23 ಫಂಡ್ ಮ್ಯಾನೇಜರ್ಸ್ನ ಅನಾಲಿಸಿಸ್ನ ಪ್ರಕಾರ 2022ರಲ್ಲಿ ಯಾವ ಪ್ರಮುಖ ವಿಚಾರಗಳನ್ನು ಗಮನಿಸಿಕೊಂಡು ನೀವು ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೆ ಈ ಸರ್ವೆ. ಮೊದಲನೆಯದೇನಪ್ಪಾ ಅಂತ ಅಂದ್ರೆ, ನಿಫ್ಟಿ 2022ರ ಆರಂಭಿಕ ಕೆಲ ತಿಂಗಳುಗಳಲ್ಲಿ, ಮೇ ಬಿ ಒಂದು 3 ರಿಂದ 4 ತಿಂಗಳವರೆಗೆ ಸ್ವಲ್ಪ ಗ್ರೋತ್ ನಲ್ಲಿ ಆಚೆ ಈಚೆ ಆಗಬಹುದು. ಅಂದ್ರೆ ಬಹಳ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗ್ಬಿಡುತ್ತೆ, ಸ್ಟಡಿ ಗ್ರೋತ್ ಇರುತ್ತೆ ಅನ್ನೋ ತರದ ಪರಿಸ್ಥಿತಿ ಇರೋದಿಲ್ಲ. ಆದರೆ ಆರಂಭಿಕ ತಿಂಗಳ ನಂತರದಲ್ಲಿ ಒಂದು ಸ್ಟಡಿ ಗ್ರೋತ್ ಅನ್ನ ನಿಫ್ಟಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇಂಡಿಯನ್ ಮಾರ್ಕೆಟ್ಸ್ ಸ್ವಲ್ಪ ಸ್ಟೆಬಿಲೈಸ್ ಆಗುತ್ತೆ. ಈಗಾಗಲೇ ಒಂದು ರೀತಿಯಾದ ಕನ್ಸಾಲಿಡೇಷನ್ ಮೋಡ್ ನಲ್ಲಿ ಇದ್ದಿದ್ದನ್ನು ನಾವು ಗಮನಿಸಿದ್ದೀವಿ. ತುಂಬಾ ದೊಡ್ಡ ಮಟ್ಟದ ಕರೆಕ್ಷನ್, ಅಂದ್ರೆ ಕರೋನಾ ವೇವ್ ಲಾಕ್ಡೌನ್ ಆದ ಬಳಿಕ ಏನ್ ಮಾರ್ಕೆಟ್ ಕ್ರಾಶ್ ಆಗಿತ್ತು, ಆ ಬಳಿಕ ಒಂದು ರೀತಿ ಓವರ್ ಪ್ರೈಸ್ಡ್ ಮಾರ್ಕೆಟ್ ಅನ್ನ ನಾವು ಗಮನಿಸಿದ್ವಿ. ಆದ್ರೆ ಆ ಓವರ್ ಪ್ರೈಸ್ಡ್ ಮಾರ್ಕೆಟ್ ಸ್ವಲ್ಪ ಕರೆಕ್ಷನ್ ಆಗಿದೆ, ಕನ್ಸಾಲಿಡೇಷನ್ ಆಗಿದೆ. ಈಗ ನಾವು ಏನ್ ನೋಡ್ತಿದೀವಿ, ಇದು ಒಂದು ಪ್ರಾಪರ್ ಪ್ರೈಸಿಂಗ್. ಸೊ ಇನ್ನು ಗ್ರೋತ್ ಅನ್ನ ನಾವು ಗಮನಿಸಬಹುದು 2022ರ ಆರಂಭಿಕ ತಿಂಗಳ ನಂತರದಲ್ಲಿ ಅನ್ನೋದು ಈ ಫಂಡ್ ಮ್ಯಾನೇಜರ್ಸ್ ನ ಮೊದಲ ಅಬ್ಸರ್ವೇಷನ್. ಅಂದ್ರೆ 10 ರಿಂದ 15% ನಿಫ್ಟಿ ಗ್ರೋತ್ ಅನ್ನ ಕಾಣುತ್ತೆ ಒಂದು ಇಡೀ ವರ್ಷದಲ್ಲಿ ಅನ್ನೋದ್ರ ಬಗ್ಗೆ ಹಲವು ಫಂಡ್ ಮ್ಯಾನೇಜರ್, ಅಂದ್ರೆ ಮೆಜಾರಿಟಿ ಆಫ್ ದ ಫಂಡ್ ಮ್ಯಾನೇಜರ್ಸ್ ಆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ, ಫಾರಿನ್ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರು ಹತ್ತತ್ರ 1,19,000 ಕೋಟಿ ಹಣವನ್ನ ಹೂಡಿಕೆ ಮಾಡಿದ್ರು ಇಂಡಿಯನ್ ಮಾರ್ಕೆಟ್ ನಲ್ಲಿ 2021ರಲ್ಲಿ. ಆ ಇನ್ವೆಸ್ಟರ್ಸ್ 36,500 ಕೋಟಿ ಮೌಲ್ಯದ ಶೇರ್ಗಳನ್ನ ಅಥವಾ ಆ ಮೌಲ್ಯದ ಹಣವನ್ನ ಇಂಡಿಯನ್ ಮಾರ್ಕೆಟ್ ನಿಂದ ತೆಗೆದು ಬೇರೆಡೆಗೆ ಡೈವರ್ಟ್ ಮಾಡಿದ್ರು. ಆ ಕಾರಣಕ್ಕೆ ಸೆಲ್ಲಿಂಗ್ ಪ್ರೆಷರ್ಗೆ ಮಾರ್ಕೆಟ್ ಸ್ವಲ್ಪ ಬಕ್ಕಲ್ ಆಗಿತ್ತು. ಹೀಗಾಗಿ ನಮ್ಮ ಇನ್ವೆಸ್ಟರ್ಸ್ ಬಹಳ ವಾಲಟಿಲಿಟಿಯನ್ನ ನೋಡಿದ್ರು. ಅಂಥ ಫಾರಿನ್ ಇನ್ವೆಸ್ಟರ್ಸ್ ಕಮ್ ಬ್ಯಾಕ್ ಮಾಡುವ ಚಾನ್ಸಸ್ ಹೆಚ್ಚಿದೆ ಅಂತ. ಅಂದ್ರೆ 94% ಈ ಏನು ಫಂಡ್ ಮ್ಯಾನೇಜರ್ಸ್ ಇದ್ದಾರಲ್ಲ ಅವರ ಪೈಕಿ ಪೋಲ್ ನಲ್ಲಿ ಭಾಗಿಯಾಗಿದ್ದವರು 94% ಹೇಳಿದ್ದಾರೆ ಫಾರಿನ್ ಇನ್ವೆಸ್ಟರ್ಸ್ ವಾಪಸ್ ಆಗ್ತಾರೆ, ಹೀಗಾಗಿ ನಮಗೊಂದು ಗ್ರೋತ್ ಅನ್ನ ಕಾಣೋದಕ್ಕೆ ಸಾಧ್ಯ ಅನ್ನೋ ಅಂಶವನ್ನು ಅವರು ಗಮನಿಸಿದ್ದಾರೆ. ಸೊ ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ಕೈಗೊಳ್ಳಬೇಕು ಅಂತಿದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗ್ತಿದೆ ಅನ್ನೋದನ್ನ ನೋಡಿಕೊಂಡು ಸಹ ನಿಮ್ಮ ಅಲೋಕೇಶನ್ ಅನ್ನ ಹೆಚ್ಚಿಗೆ ಮಾಡೋದಕ್ಕೆ ನೀವು ಡಿಸಿಷನ್ ಕೈಗೊಳ್ಳಬಹುದು, ಅಗೈನ್ ಅಪಾನ್ ಡೀಟೇಲ್ಡ್ ಸ್ಟಡಿ. ಈ ಕಾರಣಗಳ ಜೊತೆಗೆ ಮಾರ್ಕೆಟ್ ಒಂದು ರೀತಿ ಗ್ರೋತ್ ಕಡೆಗೆ ಹೋಗಬೇಕು ಅಂತಂದ್ರೆ ಯಾವ ಪೂರಕ ಅಂಶಗಳನ್ನ ಗಮನಿಸಬೇಕು, ಯಾವುದರಲ್ಲಿ ನಾವು ಗ್ರೋತ್ ಅನ್ನ ಕಾಣಬೇಕು, ಅಂದ್ರೆ ಯಾವ ಫ್ಯಾಕ್ಟರ್ಸ್ ನಲ್ಲಿ ಗ್ರೋತ್ ಆದ್ರೆ ಮಾರ್ಕೆಟ್ ಬೆಳೆಯುತ್ತೆ ಅನ್ನೋದ್ರ ಬಗ್ಗೆ ಕೆಲ ಕಾರಣಗಳಿದ್ದಾವೆ. ಮೊದಲನೇದು ಏನಪ್ಪಾ ಅಂತಂದ್ರೆ ಮಾರ್ಜಿನ್ ನ ಎಕ್ಸ್ಪಾನ್ಷನ್. ಅಂದ್ರೆ ಕಂಪನಿಗಳು ವಹಿವಾಟು ಹೆಚ್ಚಿಗೆ ನಡೆಸಿ ಹೆಚ್ಚಿನ ಪ್ರಾಫಿಟ್ ಅನ್ನ ಗಳಿಸೋದಕ್ಕೆ ಸಾಧ್ಯ ಆದ್ರೆ ಮಾರ್ಕೆಟ್ ಈಗ ಇವರೇನ್ ಎಕ್ಸ್ಪೆಕ್ಟ್ ಮಾಡಿದ್ದಾರಲ್ಲ ಆ ರೀತಿಯಾದ ಗ್ರೋತ್ ಅನ್ನ ಕಾಣುತ್ತೆ ಅಂತ ಹತ್ತತ್ರ 36% ವೋಟ್ ಮಾಡಿರುವಂತವರು ಹೇಳಿದ್ದಾರೆ. ಮುಂದಿನದು GDP ಗ್ರೋತ್. ಒಂದು ವೇಳೆ ಈ ಬಿಸ್ನೆಸ್ ಆಕ್ಟಿವಿಟೀಸ್ ಹೆಚ್ಚಾಗಿ ಆಗಿ ಸರ್ಕಾರವು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ನ ಮೇಲೆ ಹಣವನ್ನು ತೊಡಗಿಸೋದಕ್ಕೆ ಸಾಧ್ಯ ಆದ್ರೆ, ಅಂದ್ರೆ ಯೂನಿಯನ್ ಬಜೆಟ್ ಸಹ ಬರ್ತಿದೆಯಲ್ಲ ಅದರಲ್ಲಿನ ಅಲೋಕೇಶನ್ಸ್ ಒಂದು ರೀತಿ ಇಂಟರ್ಲಿಂಕ್ಡ್ ಇದು, ಈ GDP ಗ್ರೋತ್ ಮತ್ತೆ ಯೂನಿಯನ್ ಬಜೆಟ್.
ಈಗಾಗಲೇ ಈ ಹಿಂದಿನ ಆರ್ಥಿಕ ವರ್ಷದಲ್ಲಿ ಕೈಗೊಂಡಿರುವಂತಹ ಕೆಲ ನಿರ್ಣಯಗಳು ನಮಗೆ ಫಲವನ್ನು ಕೊಡೋದಕ್ಕೆ ಆರಂಭ ಮಾಡಿದ್ರೆ GDPಯಲ್ಲಿ ಗ್ರೋತ್ ಅನ್ನು ನಾವು ಕಾಣೋದಕ್ಕೆ ಸಾಧ್ಯ. ಅದರ ಜೊತೆಗೆ ಯೂನಿಯನ್ ಬಜೆಟ್ ಯಾವ ಸೆಕ್ಟರ್ನ ಮೇಲೆ ಒಂದು ರೀತಿಯಾದ ಪ್ರೆಷರ್ ಕಡಿಮೆ ಆಗುತ್ತೆ ಅಥವಾ ಯಾವ ಸೆಕ್ಟರ್ಗೆ ಉತ್ತಮ ರೀತಿಯ ಅಲೋಕೇಶನ್ ಆಗುತ್ತೆ ಅದು ಸಹ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಲಿದೆ. ಮುಂದಿನದು ಬಹಳ ಇಂಪಾರ್ಟೆಂಟು, ಒಮಿಕ್ರಾನ್ ವೈರಸ್ನ ಭಯ. ಸೊ ಹೀಗಾಗಿ ಎಷ್ಟು % ವ್ಯಾಕ್ಸಿನೇಷನ್ ಆಗುತ್ತೆ ಅನ್ನೋದು ಸಹ ರಾಷ್ಟ್ರದ ನಾಯಕರು ಕೈಗೊಳ್ಳುವ ಪಾಲಿಸಿ ಡಿಸಿಷನ್ಸ್ನ ಮೇಲೆ ಅದು ಪ್ರಭಾವವನ್ನು ಬೀರುತ್ತೆ. ಯಾಕೆ ಅಂತಂದ್ರೆ ಬಹಳ ತುಂಬಾ ಅಪಾಯಕಾರಿ ವೇರಿಯಂಟ್ ಅಂತ ಅನಿಸಿದ್ರು 2 ಡೋಸ್ ವ್ಯಾಕ್ಸಿನೇಷನ್ ಅನ್ನ ಪಡ್ಕೊಂಡಂತವರಿಗೆ ಹೆಚ್ಚಾಗಿ ಎಫೆಕ್ಟ್ ಆಗೋದಿಲ್ಲ ಅನ್ನೋ ಥರದ ಸ್ಟಡೀಸ್ಗಳು ಇದ್ದಾವೆ. ಆ ಕಾರಣಕ್ಕೆ ಎಷ್ಟು % ವ್ಯಾಕ್ಸಿನೇಷನ್ ಆಗುತ್ತೆ ಅನ್ನೋದು ಸಹ ಈ ಬೆಳವಣಿಗೆಯ ಮೇಲೆ ಪ್ರಭಾವವನ್ನ ಬೀರಲಿದೆ. ಇದರ ಜೊತೆಗೆ ಕ್ರೆಡಿಟ್ ಗ್ರೋತು ಮತ್ತೆ ಫೆಡರಲ್ ಇಂಟ್ರೆಸ್ಟ್ ರೇಟ್ಗಳು. ಈ ಫೆಡರಲ್ ಇಂಟ್ರೆಸ್ಟ್ ರೇಟ್ ಅಂತ ನಾವು ಗಮನಿಸಿದ್ರೆ ನೋಡಿ, ಸರ್ಕಾರ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ ಬಂಡವಾಳ ಕ್ರೋಢೀಕರಣ ಮಾಡಬೇಕು ಅಂತ ಆದಾಗ ಬಾಂಡ್ಗಳನ್ನ ಅದು ರಿಲೀಸ್ ಮಾಡುವಂಥದ್ದು, ಬಾಂಡ್ಗಳಲ್ಲಿ ಅಟ್ರಾಕ್ಟಿವ್ ಇಂಟ್ರೆಸ್ಟ್ ರೇಟ್ಗಳನ್ನು ಕೊಡುವಂಥದ್ದಿದೆ. ಆಗ ಈ ಫಾರಿನ್ ಇನ್ವೆಸ್ಟರ್ಸ್ ಇವರೆಲ್ಲ ಏನ್ ಮಾಡ್ತಾರೆ, ಫೆಡರಲ್ ಇಂಟ್ರೆಸ್ಟ್ ರೇಟ್ಗಳು ಅವರಿಗೆ ಲಾಭದಾಯಕವಾಗಿ ಪರಿಣಮಿಸಿದ್ರೆ ಎಮರ್ಜಿಂಗ್ ಮಾರ್ಕೆಟ್ ಅಂದ್ರೆ ಭಾರತ ಅಥವಾ ಏಷ್ಯಾ ಮಾರ್ಕೆಟ್ಗಳು ಬೇರೆ ಬೇರೆ ಏನಿದ್ದಾವೆ ಸ್ಟಾಕ್ ಮಾರ್ಕೆಟ್ಗಳು, ಅಂಥವುಗಳ ಮೇಲೆ ಹಾಕಿರುವಂತಹ ಹಣದಲ್ಲಿ ಕೆಲ ಪಾಲನ್ನ ತೆಗೆದು US ನಲ್ಲಿ ಈಗ ಹೆಂಗು ಗವರ್ಮೆಂಟ್ ಬಾಂಡ್ ಅಲ್ವಾ, ಸೆಕ್ಯೂರಿಟಿ ವಿಚಾರದಲ್ಲಿ ಏನೂ ಸಮಸ್ಯೆ ಇಲ್ಲ. ಸೊ ನಾನು ಎಮರ್ಜಿಂಗ್ ಮಾರ್ಕೆಟ್ನ ಮೇಲೆ ಬೆಟ್ ಮಾಡೋ ಬದಲಿಗೆ ಸೇಫರ್ ಇನ್ವೆಸ್ಟ್ಮೆಂಟ್ ಅನ್ನೋ ಕಡೆಗೆ ಆ ಕಡೆ ಡೈವರ್ಟ್ ಮಾಡಿಬಿಡ್ತಾರೆ. ಆಗ ಎಮರ್ಜಿಂಗ್ ಮಾರ್ಕೆಟ್ನಲ್ಲಿ ಈ ಬಂಡವಾಳವನ್ನು ವಾಪಸ್ ತೆಕ್ಕೊಂಡ ಕಾರಣಕ್ಕಾಗಿ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ. ಹೀಗಾಗಿ ರಿಟೇಲ್ ಇನ್ವೆಸ್ಟರ್ಸ್ ಹಣವನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ಇರುತ್ತೆ. ಸೊ ಕ್ರೆಡಿಟ್ ಗ್ರೋತ್ ಎಷ್ಟರ ಮಟ್ಟಿಗೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ ಹಣ ತೊಡಗಿಸಲಾಗುತ್ತೆ ಅನ್ನೋದು ಸಹ ಇಂಪಾರ್ಟೆಂಟ್. ಹಾಗೇನೆ ಫೆಡರಲ್ ಇಂಟ್ರೆಸ್ಟ್ ರೇಟ್ ಸಹ ಬಹಳ ಇಂಪಾರ್ಟೆಂಟ್ ಅಂಶ ಆಗುತ್ತೆ ಪಾಸಿಟಿವ್ ಗ್ರೋತ್ ಅನ್ನ ನಾವು ಕಾಣೋದಕ್ಕೆ. ಅದೇ ರೀತಿ ಈ ಮಾರ್ಕೆಟ್ನ ಗ್ರೋತ್ಗೆ ಒಂದು ರೀತಿ ನಕಾರಾತ್ಮಕ ಅಂಶಗಳನ್ನು ಬೀರಬಹುದಾದ ಫ್ಯಾಕ್ಟರ್ಸ್ ಏನು ಅನ್ನೋದನ್ನು ನಾವು ಗಮನಿಸಿದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ಇನ್ಫ್ಲೇಷನ್. ರುಪಿ ಡಾಲರ್ನ ವಿರುದ್ಧ ಇತ್ತೀಚೆಗೆ ಸ್ವಲ್ಪ ವೀಕ್ ಆಗಿದ್ದು, ಆ ಬಳಿಕ ಸ್ವಲ್ಪ ಚೇತರಿಸಿಕೊಂಡಿದ್ದು, ಇಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಸೊ ಇದರಲ್ಲಿ ಬಹಳ ಏರುಪೇರು ಆಯ್ತು ಅಂತ ಅಂದ್ರೂ ಮಾರ್ಕೆಟ್ ಗ್ರೋತ್ನ ಮೇಲೆ ಬಹಳ ನಕಾರಾತ್ಮಕ ಪ್ರಭಾವವನ್ನ ಬೀರೋದಕ್ಕೆ ಅವಕಾಶ ಇದೆ. ಒಮಿಕ್ರಾನ್ ವೇರಿಯಂಟ್ ಒಂದು ವೇಳೆ ಹೊಸ ವೇರಿಯಂಟ್ ಏನಾದ್ರೂ ಬಂದ್ಬಿಟ್ರೆ ಅದು ಬಹುದೊಡ್ಡ ರಿಸ್ಕ್ ಆಗುವಂತಹ ಚಾನ್ಸಸ್ ಇದೆ. ಈ ಒಮಿಕ್ರಾನ್ ವೇರಿಯಂಟ್ ನ ಜೊತೆಗೆ ಆಡ್ ಆನ್ ಆಗುವಂತಹ ಇನ್ನೊಂದು ರಿಸ್ಕ್ ಅಂತ ಅಂದ್ರೆ ಅರ್ನಿಂಗ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ನನಗೆ ಸೇವ್ ಮಾಡೋದಕ್ಕೆ ಹಣ ಇಲ್ಲ ಅಂತ ಆದಾಗ ನಾನು ಹೂಡಿಕೆ ಬಗ್ಗೆ ಯೋಚನೆ ಮಾಡೋದಿಲ್ಲ, ಬರೋ ಹಣ ನನ್ನ ಜೀವನ ನಿರ್ವಹಣೆಗೆ ಸಾಕಾಗ್ಬಿಡುತ್ತೆ ಅನ್ನೋ ಥರದ ಒಂದು ಆಲೋಚನೆ ಇರುತ್ತೆ. ಇದೆಲ್ಲವೂ ಬಹಳ ಇಂಪಾರ್ಟೆಂಟ್. ಇದರ ಜೊತೆಗೆ ರಾಜ್ಯ ಎಲೆಕ್ಷನ್ಗಳು ಬರ್ತಾವಲ್ವಾ, ಈ ರಾಜ್ಯ ಎಲೆಕ್ಷನ್ಗಳಲ್ಲಿ ಸರ್ಕಾರ ಬದಲಾವಣೆ ಆಯ್ತು ಅಂತ ಅಂದಾಗ ಅಥವಾ ಡೆವಲಪ್ಮೆಂಟ್ಗೆ ಪೂರಕವಾದ ಪಾಲಿಸಿಯ ಜೊತೆಗೆ ಆ ಸರ್ಕಾರ ಬರ್ತಿಲ್ಲ ಅನ್ನೋ ಥರದ ಪ್ರಭಾವ ಬೀರಿದಾಗ ಅದು ಸಹ ಒಂದು ನಕಾರಾತ್ಮಕ ಪ್ರಭಾವವನ್ನ ಮಾರ್ಕೆಟ್ನ ಗ್ರೋತ್ನ ಮೇಲೆ ಬೀರುತ್ತೆ ಅನ್ನೋದು ಈ ಸರ್ವೆಯಿಂದ ಗೊತ್ತಾಗ್ತಿರುವ ಬಹಳ ಇನ್ ಡೀಟೇಲ್ ಅನಾಲಿಸಿಸ್. ಹಾಗಾದ್ರೆ ಇಂಥ ಸನ್ನಿವೇಶದಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಏನ್ ಮಾಡಬೇಕು? ಕೆಲ ಅಂಶಗಳನ್ನು ನಾವು ಡಿಸ್ಕಸ್ ಮಾಡಬಹುದು. ಮೊದಲನೇದೇನಪ್ಪಾ ಅಂತ ಅಂದ್ರೆ ಹೈ ಕ್ವಾಲಿಟಿ ಸ್ಟಾಕ್ಗೆ ಸ್ಟಿಕ್ ಆನ್ ಆಗಿ ನಿಮ್ಮ ಅಸೆಟ್ ಅಲೋಕೇಶನ್ ಸ್ಟ್ರಾಟಜಿ ಏನಿದೆ ಅದನ್ನ ಪಕ್ಕ ಪ್ಲಾನ್ ಮಾಡಿದ್ರೆ ಆ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ರೈಟ್ ಟೈಮ್ ಇದು. ಯಾಕೆ ಅಂತಂದ್ರೆ ಈಗ ಒಂದು ಆಪ್ಟಿಮಮ್ ಪ್ರೈಸಿಂಗ್ ನಲ್ಲಿ ಸ್ಟಾಕ್ಗಳು ಲಭ್ಯ ಇದೆ ಅನ್ನೋದು ಮಾಹಿತಿ. ಅಂದ್ರೆ ಈಗ ನಾನಾಗ್ಲೇ ಹೇಳಿದ ಹಾಗೆ ಕರೆಕ್ಷನ್ ಆಗಿದೆ, ನಿಮಗೆ ಅದರ ಇಂಟ್ರಿನ್ಸಿಕ್ ವ್ಯಾಲ್ಯೂ ಸುತ್ತಮುತ್ತಾನೆ ಇರುವಂತಹ ಅಂದ್ರೆ ಓವರ್ ಪ್ರೈಸ್ಡ್ ಮಾರ್ಕೆಟ್ ಏನಿತ್ತು ಅದೀಗ ಸರಿ ಹೋಗ್ತಾ ಇದೆ. ಇಂಥ ಟೈಮ್ನಲ್ಲಿ ನೀವು ವ್ಯಾಲ್ಯೂ ಸ್ಟಾಕ್ಸ್ ಅನ್ನು ಪಿಕ್ ಮಾಡ್ಕೊಂಡಿದ್ದೆ ಆದ್ರೆ ನೀವು ಡೆಫಿನೆಟ್ಲಿ ಈ ಯಾವುದೇ ಅಂಶಗಳಿಗೂ ತಲೆ ಕೆಡಿಸಿಕೊಳ್ಳದ ಹಾಗೆ ನಿಶ್ಚಿಂತೆಯಿಂದ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ಗೆ ವೆಯ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಅದರ ಜೊತೆಗೆ ಈ ಸರ್ವೆನಲ್ಲಿ ಯಾವ ಸೆಕ್ಟರ್ಗಳು ಮುಂದುವರಿಬಹುದು ಅನ್ನೋದರ ಬಗ್ಗೆನೂ ಅವರು ಪ್ರಸ್ತಾಪ ಮಾಡಿದ್ದಾರೆ. ಮೊದಲನೆಯದು ಟೆಕ್ನಾಲಜಿ ಸ್ಟಾಕ್ಗಳು, ಬ್ಯಾಂಕಿಂಗ್ ಸ್ಟಾಕ್ಗಳು, ಹಾಗೆ ಕೆಮಿಕಲ್ ಸ್ಟಾಕ್ಗಳು, ಜೊತೆಗೆ ಫಾರ್ಮಾ ಸೆಕ್ಟರ್ ಅಂಡ್ ರಿಯಲ್ ಎಸ್ಟೇಟ್. ಈ ಸೆಕ್ಟರ್ಗಳಲ್ಲಿ ಉತ್ತಮ ರೀತಿಯಾದ ಬೆಳವಣಿಗೆಯನ್ನು ನೋಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಅಂದಾಜಿಸಲಾಗಿದೆ. ಒಂದು ಗಮನಿಸಿ, ಯಾವುದೇ ಸೆಕ್ಟರ್ನ ಬಗ್ಗೆ ಚರ್ಚೆ ಆಗಿದ್ರೂ ಅದು ಶಿಫಾರಸು ಅಲ್ಲ, ಎಜುಕೇಶನ್ ಪರ್ಪಸ್ಸಿಗೆ ಮಾತ್ರ. ಅಂಡ್ ಈ ಸರ್ವೆಯಲ್ಲಿ ಕಂಡುಕೊಳ್ಳಲಾದ ಕೆಲ ಅಂಶಗಳನ್ನ ನಿಮಗೆ ಅರ್ಥೈಸೋದಕ್ಕಷ್ಟೇ ಇದನ್ನ ಪ್ರಸ್ತಾಪ ಮಾಡಲಾಗ್ತದೆ. ಇದನ್ನ ಶಿಫಾರಸು ಅಂತ ಭಾವಿಸೋದು ಬೇಡ. ಎಷ್ಟು ಹೊತ್ತು ಒಟ್ಟಾರೆ ಗ್ರೋತ್ನ ಬಗ್ಗೆ ಮಾತನಾಡಲಾಯ್ತಲ್ವಾ, ಇದರಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಯಾವ ಸೆಕ್ಟರ್ನಲ್ಲಿ ಎಷ್ಟರ ಮಟ್ಟಿಗೆ ಗ್ರೋತ್ ಅನ್ನು ಕಾಣಬಹುದು ಅನ್ನೋದ್ರ ಬಗ್ಗೆ, ಅಂದ್ರೆ ಯಾವ ಸೆಕ್ಟರ್ ಬೂಮ್ ಆಗಬಹುದು ಅಥವಾ ಯಾವ ವೆರೈಟಿಯ ಸ್ಟಾಕ್ ಬೂಮ್ ಆಗಬಹುದು ಅನ್ನೋದ್ರ ಬಗ್ಗೆನೂ ಸರ್ವೆ ಆಗಿದ್ದು 50% ವೋಟ್ಗಳು ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು ಬಹುದೊಡ್ಡ ಯಶಸ್ಸನ್ನ ಕಾಣುತ್ತೆ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ರೆ
40% ಮಿಡ್ ಕ್ಯಾಪ್ ಸ್ಟಾಕ್ಗಳು ಬೆಳವಣಿಗೆ ಹೊಂದುತ್ತವೆ ಅಂತ ಹೇಳಿದ್ದಾರೆ. ಇನ್ನು 10% ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳು ಬೆಳವಣಿಗೆ ಹೊಂದಬಹುದು ಅನ್ನೋದ್ರ ಬಗ್ಗೆ ಈ ಸರ್ವೆಯಲ್ಲಿ ಕಂಡುಕೊಳ್ಳಲಾಗಿದೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಅಂತ ನೀವು ನೋಡಿದ್ರೆ ಹೊಸದಾಗಿ ಆರಂಭ ಆಗಿರುವಂತಹ ಅಥವಾ ಕಡಿಮೆ ಮಾರ್ಕೆಟ್ ವ್ಯಾಲ್ಯೂನ ಹೊಂದಿರುವಂತಹ ಕಂಪನಿಗಳಾಗಿರ್ತವೆ. ಸೊ ಹೀಗಾಗಿ ಲಾರ್ಜ್ ಕ್ಯಾಪ್ ಅಂತ ಬಂದಾಗ ಟೈಮ್ ಟೆಸ್ಟೆಡ್ ಬಿಸ್ನೆಸ್ ಮಾಡ್ಯೂಲ್ ಇರುತ್ತೆ, ಅವರು ಬೇಕಾದ ಬದಲಾವಣೆಗಳನ್ನು ಮಾಡ್ಕೊಳ್ತಾರೆ ಅಂಡ್ ಕನ್ಸಿಸ್ಟೆಂಟ್ ರಿಟರ್ನ್ಸ್ ಅನ್ನ ಕೊಡ್ತಾ ಇರೋದು, ಡಿವಿಡೆಂಡ್ ಪೇ ಔಟ್ ಮಾಡ್ತಾ ಇರೋದು, ಪ್ರಾಪರ್ ಮ್ಯಾನೇಜ್ಮೆಂಟ್ ಅನ್ನು ಅವರು ಮೇಂಟೈನ್ ಮಾಡ್ತಿರೋದು, ಇದೆಲ್ಲವೂ ಇರುತ್ತೆ. ಈ ಎಲ್ಲ ಅಂಶಗಳನ್ನು ಗಮನಿಸಿ 2022ರಲ್ಲಿ ನೀವು ಹೇಗೆ ಹೂಡಿಕೆ ಮಾಡಬೇಕು ಅನ್ನೋದರ ಒಂದು ಪ್ಲಾನ್ ಅನ್ನ ರೆಡಿ ಮಾಡಿ. ಆ ಪ್ಲಾನ್ ನ ಪ್ರಕಾರ ನೀವು ಇನ್ವೆಸ್ಟ್ ಮಾಡಿ. ಹೆಚ್ಚೆಚ್ಚು ಓದೋದ್ರಿಂದ ನೀವು ಹೆಚ್ಚೆಚ್ಚು ಒಳ್ಳೆ ಡಿಸಿಷನ್ಸ್ ಅನ್ನ ಕೈಗೊಳ್ಳೋದಕ್ಕೆ ಸಾಧ್ಯ. ಸೊ ಅಂಥ ಡಿಸಿಷನ್ ಕೈಗೊಳ್ಳೋದಕ್ಕೆ ಈ ಅನಾಲಿಸಿಸ್ ಅಲ್ಪ ಮಟ್ಟಿಗೆ ನೀವು 10 ಹೆಜ್ಜೆ ಮುಂದೆ ಹೋಗಬೇಕು ಅಂತಂದ್ರೆ ಯಾವ ದಿಸೆಯಲ್ಲಿ ಅಟ್ಲೀಸ್ಟ್ ಮೊದಲ ಹೆಜ್ಜೆ ಇಡಬೇಕು ಅನ್ನೋದನ್ನಾದ್ರೂ ಕ್ಲಿಯರ್ ಮಾಡೋದಕ್ಕೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಈ ಸರ್ವೆಯಲ್ಲಿ ಪ್ರಸ್ತಾಪ ಆಗಿರುವ ಅಂಶಗಳ ಆಧಾರದ ಮೇರೆಗೆ ಇನ್ನೂ ಹೆಚ್ಚು ಸ್ಟಡಿಯನ್ನು ನೀವು ಮಾಡಿ ಡಿಸಿಷನ್ ಅನ್ನ ಕೈಗೊಳ್ಳಿ. ಪರ್ಸನಲ್ ಫಿನಾನ್ಸ್, ಕೃಷಿ, ಬಿಸ್ನೆಸ್ಗೆ ಸಂಬಂಧಪಟ್ಟ ಕೋರ್ಸ್ಗಳನ್ನು ನೀವು ಗಮನಿಸಿ ಉತ್ತಮ ಡಿಸಿಷನ್ಸ್ ಅನ್ನ ಕೈಗೊಳ್ಳೋದಕ್ಕೆ ಸಾಧ್ಯ. ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ ನಿಂದ indianmoney.com ನ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮಿಷ್ಟದ ಕೋರ್ಸ್ಗಳನ್ನು ಗಮನಿಸಿ ನೀವು ಸಹ ಯಶಸ್ವಿ ಆಗಿ. ಆಲ್ ದ ವೆರಿ ಬೆಸ್ಟ್.